ಚೆನ್ನಾಗಿ ಆಡ್ತಾರೆ. ಬಟ್ ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ಆಡಿದ್ರೆ ಟೀಮಿಗೆ ತುಂಬ ಸಪೋರ್ಟ್ ಬರುತ್ತೆ. ಅವನೊಂದು 2 ವಿಕೆಟ್ ತೊಗೊಂಡು 50 ರನ್ಸ್ ಹೊಡಿದ್ರೆ ಸಾಕಲ್ವಾ. ಇಂಡಿಯಾ ಪಾಕಿಸ್ತಾನ ಮೇಲೆ ಗೆಲ್ಲಬೇಕು ಅಂದರೆ ಇಂಡಿಯಾ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಲೇಬೇಕು. ಯಾಕಂದರೆ ಆಲ್ಮೋಸ್ಟ್ ಪಾಕಿಸ್ತಾನ ಕಡೆ ಡೆಕ್ ಬೌಲರ್ಸೇ ಇರೋದು. ಅಲ್ಲಿ ಯಾರು ಡೆಕ್ ಚೆನ್ನಾಗಿ ಹೊಡಿದಾರೋ ಅವ್ರಿಗೆ ಹೊಡಿತಾರೆ ಅಂದ್ಕೊಂಡಿದ್ದೀವಿ. ಹೊಡಿತಾರೆ ಬಾಸ್ ಅಂದಮೇಲೆ ಕಿಂಗ್ ಕೊಹ್ಲಿ ಹೊಡಿತಾರೆ, ಮಿಸ್ ಮಾಡಲ್ಲ. ನಾಳೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯವನ್ನು ಭಾರತ ತಂಡ ಗೆದ್ದು ಬೀಗುತ್ತಾ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿದೆ. ಈಗಾಗಲೇ ವಿರಾಟ್ ಕೊಹ್ಲಿ ಅವರು ಕಳೆದ ಒಂದು T20 ವಿಶ್ವಕಪ್ನಲ್ಲಿ ರೌಫ್ ಅವರಿಗೆ 2 ಸಿಕ್ಸರ್ಗಳನ್ನ ಬಾರಿಸುವ ಮುಖೇನ ಭಾರತ ತಂಡಕ್ಕೆ ಗೆಲುವನ್ನು ತಂದುಕೊಟ್ಟಿದ್ದರು. ಈ ಬಾರಿಯೂ ಆ ರೀತಿಯಾದಂತಹ ಪವಾಡ ಸದೃಶಗಳು ಆಗ್ಬೋದಾ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ನಲ್ಲಿ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಐರ್ಲೆಂಡ್ ತಂಡದೊಂದಿಗೆ ಭಾರತ ತಂಡ ಗೆದ್ದು ಈಗಾಗಲೇ ಪಾಯಿಂಟ್ಸ್ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿರುವಂಥ ಭಾರತ ತಂಡ ಪಾಕಿಸ್ತಾನೊಟ್ಟಿಗೆ ಗೆದ್ದು ಮತ್ತೆ ಅಗ್ರಸ್ಥಾನಕ್ಕೆ ಹೋಗುವ ಚಾನ್ಸ್ ಇದೆಯಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಜನ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಬರೋಣ ಬನ್ನಿ ಸರ್. ನಾಳೆ ಇಂಡಿಯಾ ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚು. ನಾಳೆ ವಿರಾಟ್ ಕೊಹ್ಲಿ ಅವರು ಕಳೆದ ಬಾರಿ ಟಫ್ ಫೈಟ್ ಕೊಟ್ಟಿದ್ದರು ಪಾಕಿಸ್ತಾನಕ್ಕೆ, 2ಕ್ಕೆ 2 ಸಿಕ್ಸ್ ಹೊಡೆದು ಗೆಲ್ಲಿಸ್ಕೊಟ್ಟಿದ್ರು T20ಯಲ್ಲಿ. ಬಟ್ ಈ ಬಾರಿನೂ ಅಂಥದ್ದೇನಾದರೂ ಮಿರಾಕಲ್ಗಳಾಗ್ಬೋದಾ ಅಂತ? 100% ಆಗುತ್ತೆ ಸರ್, 100% ಆಗುತ್ತೆ. ಯಾಕಂದರೆ ಮೊದಲೇ ಬದ್ಧವೈ ಪಾಕಿಸ್ತಾನ ನಮ್ಮ ಸರ್ ಹೆಂಗಾಡ್ಬೋದು ಅಂತ. ಯಾವತ್ತಿದ್ರೂ ಒಳ್ಳೆ ಹೈ ವೋಲ್ಟೇಜ್ ಮ್ಯಾಚೇ. ನಾಳೆ ಯಾವತ್ತಿದ್ರೂ ಅದು ಹೈ ವೋಲ್ಟೇಜ್ ಮ್ಯಾಚೇ. ವಿಲ್ ಸಿ ಟುಮಾರೋ. ಪಾಕಿಸ್ತಾನ ಪ್ಲೇಯರ್ಗಳಿಗೆ ಹೇಳ್ಬೇಕಂದ್ರೆ ಏನು ಹೇಳ್ಬೋದು ನೀವು? ಅವರು ಆಡೋಕ್ಕೆ ಬಂದಿರೋದು, ಅವರು ಒಳ್ಳೆ ಫೈಟ್ ಕೊಡ್ತಾರೆ. ನಮ್ಮವರು ಫೈಟ್ ನಿನ್ನೆ ಈಗ ಸ್ವಲ್ಪ ವೀಕ್ ಇದೆ. ಅಮೆರಿಕ ಟೀಮ್ ಜೊತೆ ಅದು ತೀರಾ ಹೀನಾಯವಾಗಿ ಸೋತಿರೋದನ್ನ, ತೀರಾ ಹೀನಾಯವಾಗಿ ಸೋತಿದ್ದಾರೆ. ನಾಳೆ ನೋಡೋಣ. ತೀರಾ ಏನು ಕಳಪೆ ಏನಿಲ್ಲ ಅನಿಸುತ್ತೆ. ಹೊಡಿತಾರೆ, ನಮ್ಮ 100% ಹೊಡಿತಾರೆ ಸರ್, ಡೌಟ್ ಏನಿಲ್ಲ ಅದರಲ್ಲಿ. ನಿಮ್ಮ ಅಭಿಪ್ರಾಯ ಸರ್? ಹೈ ವೋಲ್ಟೇಜೆಲ್ಲ ಏನಿಲ್ಲ ನನ್ನ ಪ್ರಕಾರ. ಫೈಟ್ ಇರಲ್ಲ. ಯಾಕೆಂದರೆ ಪಾಕಿಸ್ತಾನ ಇವಾಗಿರೋ ಟೀಮ್ ನೋಡಿದ್ರೆ ಯಾವುದು ಫಾರ್ಮಲ್ಲಿ ಇಲ್ಲ. USA ಕೈಯಲ್ಲಿ ಆ ಥರ ಹೊಡ್ಸ್ಕೊಂಡಿದ್ದಾರೆ. ಮತ್ತು ನೋಡಿದ್ರೆ ಪೇಪರಲ್ಲಿ ಓಕೆ ಬೌಲಿಂಗ್ ಸ್ಟ್ರೆಂತ್ ಇದೆ, ಬಟ್ ಯಾರು ಫಾರ್ಮಲ್ಲಿಲ್ಲ. ಇಂಡಿಯಾ ಇರೋದ್ರಲ್ಲಿ ಫಾರ್ಮಲ್ಲಿದೆ. ಹೈ ವೋಲ್ಟೇಜ್ ಅನ್ನಿಸ್ತಾ ಇಲ್ಲ. ಇಂಡಿಯಾ ಈಸಿಯಾಗಿ ಗೆಲ್ಲುತ್ತೆ ನನ್ನ ಪ್ರಕಾರ. ಬಟ್ ಯಾವಾಗಲೂ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ ಅದು ಪಾಕಿಸ್ತಾನ ಲೋ ಇರಲಿ ಏನಾದರೂ ಇರಲಿ, ಬಟ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ ಬದ್ಧ ವೈರಿಗಳನ್ನು ನೋಡೋದು. ಆದರೆ ಈ ಬಾರಿ ವಿರಾಟ್ ಕೊಹ್ಲಿ ಅವರು ಹೇಗೆ ಆಡ್ಬೋದು ಪಾಕಿಸ್ತಾನ ಜೊತೆ? ಮೊನ್ನೆ ನೋಡಿದ್ರೆ 1ಕ್ಕೆ 2 ಅಂಕಿಗೆ ಇದು ಔಟ್ ಆಗಿಬಿಟ್ರು ಐರ್ಲೆಂಡ್ ಜೊತೆಗೆ. ವಿರಾಟ್ ಕೊಹ್ಲಿ ಫಾರ್ಮ್ ಸ್ವಲ್ಪ ಯಾಕೋ ಹಿಂದೆ ಮುಂದೆ ಅನಿಸ್ತಾ ಇದೆ. ಸರ್, ಕ್ರಿಕೆಟ್ ಈಸ್ ಫನ್ನಿ ಗೇಮ್. ಏನು ಬೇಕಾದ್ರೂ ಆಗ್ಬೋದು, ಅದು ಹೇಳೋಕ್ಕಾಗಲ್ಲ. ಬಟ್ ಓಕೆ, IPL ಎಲ್ಲ ಒಳ್ಳೆ ಫಾರ್ಮಲ್ಲೇ ಇದೆ. 1 ಮ್ಯಾಚಿಗೆ ಐರ್ಲ್ಯಾಂಡಲ್ಲಿ ಐರ್ಲ್ಯಾಂಡ್ ಮೇಲೆ ಔಟ್ ಆಗಿದೆ. ಎನಿಥಿಂಗ್ ಈಸ್ ಇನ್ ಗುಡ್ ಫಾರ್ಮ್, ಹೇಳೋಕ್ಕಾಗಲ್ಲ. ಅದೇ ಅದು ಪ್ರೆಷರು ಹ್ಯಾಂಡ್ಲ್ ಮಾಡಬೇಕು. ಜನರಲಿ ವಿರಾಟ್ ಕೊಹ್ಲಿ ಪಾಕಿಸ್ತಾನ ಮೇಲೆ ಚೆನ್ನಾಗಿ ಆಡ್ತಾರೆ. ನೋಡೋಣ, ಲೆಟ್ ಅಸ್ ಸಿ. ಫಿಂಗರ್ ಕ್ರಾಸ್. ಅಭಿಪ್ರಾಯ ಏನು? ಗ್ಯಾರಂಟಿ ಇಂಡಿಯಾ ಗೆಲ್ತಾರೆ ಸರ್. ಗ್ಯಾರಂಟಿ ಇಂಡಿಯಾನ? ಒಬ್ಬರೇ ಆಡಬೇಕು ಅಂತಿಲ್ವಲ್ಲ, ಎಲ್ಲ ಬ್ಯಾಟ್ಸ್ಮನ್ನು ಆಡ್ತಾರೆ. ರಿಷಬ್ ಪಂತ್ ಆಡ್ತಾನೆ, ರೋಹಿತ್ ಶರ್ಮಾ ಆಡ್ತಿದ್ದಾನೆ, ಇನ್ಯಾರು ಬೇಕು? ಕಳೆದ ಬಾರಿ ಐರ್ಲೆಂಡ್ ಜೊತೆಗೆ ರಿಷಬ್ ಪಂತ್ ಅವರು ಚೆನ್ನಾಗಿ ಆಡಿದ್ರು. ಬಟ್ ಪಾಕಿಸ್ತಾನ ಜೊತೆ ಹಾಗೆ ಆಡ್ತಾರ ಅಂತ? ಚೆನ್ನಾಗಿ ಆಡ್ತಾರೆ, ಇನ್ನೂ ಚೆನ್ನಾಗಿ ಆಡ್ತಾರೆ. ಇಂಡಿಯಾ ಜೀತೆಗಾ. ಜೈ ಹಿಂದ್. ನಾಳೆ ಹೈ ವೋಲ್ಟೇಜ್ ಮ್ಯಾಚ್ ಸರ್. ಇಂಡಿಯಾ ಮತ್ತು ಪಾಕಿಸ್ತಾನ ಬದ್ಧ ವೈರಿಗಳ ಮ್ಯಾಚ್ ನಡೆದಂಗೆ ನಡೆಯುತ್ತೆ. ಬಟ್ ಕಳೆದ ಬಾರಿ ವಿರಾಟ್ ಕೊಹ್ಲಿ ಅವರು T20 ಇದರಲ್ಲೇ ಕಪ್ಪಲ್ಲೇ ಪಾಕಿಸ್ತಾನದವ್ರಿಗೆ 2 ಸಿಕ್ಸ್ ಹೊಡೆದು ಗೆಲ್ಲಿಸ್ಕೊಟ್ಟಿದ್ರು ಮ್ಯಾಚ್ನ, ಸೋಲೋ ಮ್ಯಾಚ್ನ. ಬಟ್ ನಾಳೆನೂ ಅದೇ ಮಿರಾಕಲ್ ಆಗ್ಬೋದು ಅಂತೀರಾ? ನಾಳೆ ಆ ಥರ ಆಗಲ್ಲ. ಇನ್ನೂ ಈಸಿಯಾಗೆ ಹೊಡಿತಾರೆ. ಇಂಡಿಯಾ ಕ್ಲೀನಾಗಿದೆ, ಟೀಮ್ ಚೆನ್ನಾಗಿದೆ ಈ ಸತಿ. ಅದು ನೋಡಬೇಕಾದ್ರೆ ಪಾಕಿಸ್ತಾನ ಅಷ್ಟು USA ಮೇಲೆ ಸ್ವಲ್ಪ ಇದಾಗಿದ್ದಾರೆ. ಅದರಿಂದ ಇಂಡಿಯಾಗೆ ಚಾನ್ಸ್ ಜಾಸ್ತಿನೇ ಇದೆ ಅಷ್ಟೇ ಸರ್. IPL ಅಲ್ಲಿ ವಿರಾಟ್ ಕೊಹ್ಲಿ ಅವರು ಆಡಿದ ರೀತಿ ನಿಮ್ಗೆ ಗೊತ್ತೇ ಇದೆ. ಈ ಬಾರಿ ಆರೆಂಜ್ ಕ್ಯಾಪ್ ಗೆದ್ದರು. ಬಟ್ ಈ ಐರ್ಲೆಂಡ್ ಮ್ಯಾಚಲ್ಲಿ, ಕಳೆದ ಐರ್ಲೆಂಡ್ ಮ್ಯಾಚಲ್ಲಿ 2 ಅಂಕಿನೂ ಸುತ್ತಲಿಲ್ಲ, ಔಟ್ ಆಗಿಬಿಟ್ರು. ಬಟ್ ಪಾಕಿಸ್ತಾನ ಜೊತೆಗೂ ಆಡ್ತಾರೆ ಇಲ್ಲ ಅನ್ನೋ ಡೌಟ್. ಯಾಕೆ? ಅಲ್ಲ, ಅವರು ಒಳ್ಳೆ ಬ್ಯಾಟ್ಸ್ಮನ್. ಒಂದೊಂದು ಸಲ ಆಗುತ್ತೆ ಅನ್ಎಕ್ಸ್ಪೆಕ್ಟೆಡಾಗಿ ಔಟು. ಅವರು ಆಡ್ತಾರೆ ಪಾಕಿಸ್ತಾನ ಮೇಲೆ ಆಡ್ತಾರೆ ಜಿದ್ದಿ ಮ್ಯಾಚಲ್ಲಿ. ಈಗ ಟಫ್ ಫೈಟ್ ಬೀಳ್ಬೋದಾ ಸರ್ ಪಾಕಿಸ್ತಾನ? ಇಲ್ಲ, ಇಂಡಿಯಾ ಈಸಿಗೆ ಹೊಡಿತಾರೆ. ಏನು ಟಫ್ ಇಲ್ಲ, ಚೆನ್ನಾಗಿ ಆಡ್ತಾರೆ. ಇಂಡಿಯಾ ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚು. ನಾಳೆ ವಿರಾಟ್ ಕೊಹ್ಲಿ ಅವರು ಸ್ವಪ್ನರ್ ಆಗ್ಬೋದಾ ಅಂತೀರಾ ಪಾಕಿಸ್ತಾನಕ್ಕೆ? ಖಂಡಿತ ಓಪನಿಂಗೇ ಬರ್ತಾರೆ. ಹೋಪ್ ಇದೆ. ಅಂದರೆ ಪಿಚ್ಗಳು ಸರಿ ಇಲ್ಲ ಫಸ್ಟ್ ಆಫ್ ಆಲ್ ಅಲ್ಲಿ. ಸೊ ಜಾಸ್ತಿ ಸ್ಕೋರ್ ಎಕ್ಸ್ಪೆಕ್ಟ್ ಮಾಡೋಕ್ಕಿಲ್ಲ. ಬಟ್ ಡೀಸೆಂಟಾಗಿ ಆಡ್ತಾರೆ ಅಂತ ಅನ್ಕೊತೀನಿ. ಕಳೆದ ಬಾರಿ ಈಗ ಅಮೇರಿಕ ಜೊತೆ ಮ್ಯಾಚ್ ಆಯಿತು ಮೊನ್ನೆ ಪಾಕಿಸ್ತಾನದ್ದು. ಬಟ್ ಹೀನಾಯವಾಗಿ ಸೋತರು. ಇನ್ನೂ ಕ್ರಿಕೆಟ್ ಲೋಕಕ್ಕೆ ಈಗ ಅಂಬೆಗಾಲಿಟ್ಟಿರುವಂಥ ಟೀಮ್ ಅದು ಅಮೇರಿಕ. ಅಂಥ ಟೀಮ್ ಜೊತೆಗೆ ಹೀನಾಯ ಸೋಲು ಅಂದರೆ
ಪಾಕಿಸ್ತಾನಕ್ಕೆ ಪಾಕಿಸ್ತಾನದವರು ಇಂಡಿಯಾಗೆ ಹಾಗಾದರೆ ಟಫ್ ಫೈಟರ್ ಆಗ್ಬೋದಾ? ಅಂದರೆ ಪಾಕಿಸ್ತಾನ್ ಬ್ಯಾಟಿಂಗ್ ಸ್ವಲ್ಪ ಚೆನ್ನಾಗಿ ಆಡಿಲ್ಲ, ತುಂಬ ಸ್ಲೋ ಆಗಿ ಆಡಿದ್ರು. ಆ್ಯಂಡ್ ಯು ಎಸ್ ಟೀಮ್ನ ನಾವು ಇವಾಗಲೇ ಬಂದಿರೋ ಟೀಮ್ ಅನ್ನೋಕ್ಕೂ ಆಗಲ್ಲ, ಯಾಕಂದರೆ ಅವ್ರು ಬೇರೆ ದೇಶದಿಂದ ಪ್ಲೇಯರ್ಸ್ ತೊಗೊಂಡು ಆಡ್ತಿರೋದು, ಎಲ್ಲ ಅರ್ಧ ಇಂಡಿಯನ್ ಪ್ಲೇಯರ್ಸು ಅವರು ಇವರು ಇದ್ದಾರೆ. ಸೊ ಹೇಳೋಕ್ಕಾಗಲ್ಲ, ಬಟ್ ಬೌಲಿಂಗ್ ಅಂತೂ ಚೆನ್ನಾಗಿದೆ ಪಾಕಿಸ್ತಾನದು. ಸೊ ಕಾನ್ಸ್ಟೇಬಲಲ್ಲಿ ಯು ಎಸ್ ನಂಬರ್ 1 ಇದೆ ಈಗ. ಇಂಡಿಯಾಗೂ ಟಕ್ಕರ್ ಕೊಡ್ಬೋದು ಅಂತೀರಾ ಅದು? ಇಲ್ಲ, ಕಷ್ಟ ಇದೆ ಇಂಡಿಯಾ ಕೂಡ. ಅಂದರೆ ಅಂಥ ಪಾಕಿಸ್ತಾನ ಅದು ನಂಬರ್ 1 ಟೀಮ್, ಅದು ಒಂದು ಟೈಮಿಗೆ ಅಂಥ ಟೀಮ್ ಜೊತೆ ಟಫ್ ಫೈಟ್ ಕೊಟ್ಟಿದ್ದಾರೆ ಅಮೇರಿಕಾದವ್ರು. ಅಂದರೆ ಇನ್ನು ನಮ್ಮ ಭಾರತದ ಜೊತೆ ಕೊಡೋದಿಲ್ವ ಅಂತ? ಫೈಟ್ ಕೊಡ್ತಾರೆ ಖಂಡಿತ, ಬಟ್ ಇಂಡಿಯಾ ಆಚೆ ಬರುತ್ತೆ ಅನ್ನೋದಂದ್ರೂ ಚಾನ್ಸ್ ಇಲ್ಲ, ಕ್ವಾಲಿಫೈ ಆಗೇ ಆಗುತ್ತೆ. ವಿರಾಟ್ ಕೊಹ್ಲಿ ಅವರು ನಾಳೆ ಯಾವ ರೀತಿ ಆಡ್ಬೋದು ಅಂತೀರಾ? ನನಗೆ ಗೊತ್ತಿದ್ದಂಗೆ ಹಿಟ್ಟಿಂಗ್ ಹೋಗ್ದಿರಾ ವಿರಾಟ್ ಕೊಹ್ಲಿ ನ್ಯಾಚುರಲ್ ಗೇಮ್ ಮಾಡಿದ್ರೆ ಸಾಕು. ಸ್ಲೋ ಸ್ಟ್ರೈಕ್ ರೇಟ್ ಅಂತಾರಲ್ಲ, ಹಂಗೆ ಆಡಿದ್ರೆ ಸಾಕು, ನಾಳೆ ಅದೇ ಒಳ್ಳೆಯದು. ರೋಹಿತ್ ಶರ್ಮಾ ಆ್ಯಸ್ ಯೂಶ್ವಲ್ ಸ್ಟಾರ್ಟಿಂಗ್ ಸ್ಲೋನೇ ಆಡ್ತಾರೆ, ಆಮೇಲೆ ಹಿಟ್ಟಿಂಗ್ ಹೋಗ್ತಾರೆ, ಅದು ಅವ್ರ ಯೂಶ್ವಲ್ ಗೇಮು, ಹಂಗೆ ಆಡಲಿ ಅಷ್ಟೇ. ಪಾಕಿಸ್ತಾನಕ್ಕೆ ಒಂದು ವಾರ್ನಿಂಗ್ ಕೊಡೋದಾದ್ರೆ ಏನು ಕೊಡ್ತೀರಾ? ವಾರ್ನಿಂಗ್ ಯಾಕೆ ಕೊಡೋಣ, ಕ್ರಿಕೆಟಲ್ಲೇ ಗೆದ್ದು ತೋರಿಸಿ ನಾಳೆ ಅಂತೀವಿ ಅಷ್ಟೇ. ನಾಳೆ ಹೈ ವೋಲ್ಟೇಜ್ ಮ್ಯಾಚ್ ನೋಡ್ತೀರಾ? ಪಕ್ಕ ನೋಡಲೇಬೇಕಲ್ಲ, ಇಂಡಿಯಾ ಮ್ಯಾಚ್ ಅಲ್ಲ. ಅದೇಂಗೆ ನಾಳೆ ಪಾಕಿಸ್ತಾನ ನಮಗೆ ಟಫ್ ಫೈಟ್ ಆಗುತ್ತಂತೀರಾ? ಟಫ್ ಫೈಟ್ ಏನಾಗಲ್ಲ, ಯು ಎಸ್ ಎದವರನ್ನೇ ಹೊಡೆದಿದ್ದಾರೆ, ನಾವು ಆರಾಮಾಗೆ ಹೊಡಿತೀವಿ. ಸೊ ಪ್ರೆಷರ್ ಇರಲ್ಲ, ಇದು ಬೇರೆ ಪಿಚ್ ಅಲ್ಲ, ಅವ್ರಿಗೂ ಪಿಚ್ ಜಡ್ಜ್ ಮಾಡೋಕ್ಕಿಂತ ಬಂದಿಲ್ಲ ಆ ಮ್ಯಾಚ್ಗೂ. ಸೊ ಹಾಗಾಗಿ ಅಡ್ವಾಂಟೇಜ್ ನಮಗೇನೆ, ಯಾಕಂದರೆ ನಾವು ವಿನ್ನಿಂಗ್ ನೋಟಲ್ಲಿದ್ದೀವಿ, ಅವ್ರು ಲೂಸಿಂಗ್ ನೋಟಲ್ಲಿದ್ದಾರೆ. ಅವ್ರು ಇವಾಗ ಸೂಪರ್ 8ಗೆ ಬರೋ ಚಾನ್ಸಸ್ ಕಮ್ಮಿ ಇದೆ ಅವ್ರಿಗೆ. ಸೊ ಆ ಪ್ರೆಷರಲ್ಲಿ ಅವರು ಚೆನ್ನಾಗಿ ಆಡಲ್ಲ. ವಿರಾಟ್ ಕೊಹ್ಲಿ ಅವರು ಕಳೆದ ಒಂದು ಮ್ಯಾಚಲ್ಲಿ T20ಯಲ್ಲಿ ಲಾಸ್ಟು ಇನ್ನೇನು ಸೋಲ್ತಾರೆ ಇಂಡಿಯಾದವರು ಅನ್ನೋ ಒಂದು ಟೈಮಲ್ಲಿ 2 6 ಹೊಡೆದು ಗೆಲ್ಲಿಸ್ಕೊಟ್ರು ಪಾಕಿಸ್ತಾನ ಜೊತೆಗೆ. ಬಟ್ ಈ ನಾಳೆನೂ ಅದೇ ರೀತಿ ಮಿರಾಕಲ್ ಆಗ್ಬೋದು ಅಂತೀರಾ? ಮಿರಾಕಲ್ ಆಗೋಕೆ ಆ ಥರ ಟಫ್ ಸಿಟ್ಯುವೇಷನ್ನೇ ಬರಲ್ಲ, ಒನ್ ಸೈಡ್ ಮ್ಯಾಚೇ ಇರುತ್ತೆ, ಆರಾಮಾಗಿ ಇಂಡಿಯಾನೇ ಗೆಲ್ತಾರೆ, ಆ ಥರ ಟಫ್ ಸಿಟ್ಯುವೇಷನ್ ಏನು ಬರಲ್ಲ. ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಆಡಬೇಕು ಅಂತ ಒಂದು ಟಿಪ್ಸ್ ಕೊಡೋದಾದ್ರೆ ಏನು ಕೊಡ್ತೀರಾ? ವಿರಾಟ್ ಕೊಹ್ಲಿಗೆ ಟಿಪ್ಸ್ ಕೊಡೋಷ್ಟಲ್ಲ ನಾವು ಇಲ್ಲ, ಆದರೆ ಅವ್ರು ನಾಕೌಟ್ ಗೇಮಲ್ಲಿ ಚೆನ್ನಾಗಿ ಆಡ್ತಾರೆ ನೋಡಿ, ಅವ್ರ ಸ್ಪೆಷಾಲಿಟಿನೇ ಅದೇ. ಈ ಥರ ವರ್ಲ್ಡ್ ಕಪ್ ಮ್ಯಾಚಸಲ್ಲ, ಅವ್ರು ನಾಕೌಟ್ ಗೇಮ್ಸಲ್ಲೇ ಚೆನ್ನಾಗಿ ಆಡಿದ್ದು, ಇದೆಲ್ಲ ಲೀಗ್ ಮ್ಯಾಚಸ್ ಅಲ್ಲ. ಸೊ ಇಟ್ಸ್ ಓಕೆ, ಇವಾಗ ಆ ದೃಷ್ಟಿಯೆಲ್ಲ ಹೋಗ್ಬಿಡ್ಲಿ, ಚೆನ್ನಾಗಿ ಆಡ್ತಿರೋದು, ಆಮೇಲೆ ನಾಕೌಟಲ್ಲಿ ಚೆನ್ನಾಗಿ ಆಡ್ತಾರೆ. ಬಟ್ ಐರ್ಲೆಂಡ್ ಜೊತೆಗೆ ಅಷ್ಟೊಂದು ಹೇಳ್ಕೊಳ್ಳೋಷ್ಟು ಆಡಲಿಲ್ಲ. ಅದೇನೇ ಚೆನ್ನಾಗಿ ಆಡಿದೆ, ನಾಕೌಟಲ್ಲಿ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ, ಅವಾಗ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ತಾರೆ. ಇವಾಗಲೇ ಚೆನ್ನಾಗಿ ಕೊಟ್ಬಿಟ್ಟು ನಾಕೌಟಲ್ಲಿ ಚೆನ್ನಾಗಿ ಕೊಟ್ಟಿಲ್ಲ ಅಂದರೆ ಅದು ಯೂಸ್ ಆಗಲ್ಲ. ಬೇಕಾಗಿರೋದೇ ನಮಗೆ ನಾಕೌಟ್ ಲೀಗ್ ಸ್ಟೇಜಸಲ್ಲಿ ಏನು ಬೇಕಾಗಿಲ್ಲ. ಸೊ ಅಲ್ಲಿ ಚೆನ್ನಾಗಿ ಆಡ್ತಾರೆ. ಈಗಾಗಲೇ ಅಮೇರಿಕಾ ಜೊತೆ ಸುಣ್ಣಾಗಿ ಅಂತ ಪಾಕಿಸ್ತಾನ ಇಂಡಿಯಾ ಜೊತೆ ಗೆಲ್ತದ್ರ ಅಂತೀರಾ? 100% ನಂಬಿಕೆ ಇದೆ. ಮತ್ತು ಪಾಕಿಸ್ತಾನ ಇಂಡಿಯಾ ಅಂದರೆ ಅದೊಂದು ದೊಡ್ಡ ವಾದ, ಅಂದರೆ ಯುದ್ಧ ನಡೆದಂಗೆ. ಮತ್ತು ಹೈ ಎಕ್ಸ್ಪೆಕ್ಟೇಷನ್ ಇದೆ ನಮ್ಮ ಇಂಡಿಯಾ ಮೇಲೆ, ಗೆಲ್ಲಲೇಬೇಕು. ಆ ಥರ ನಾನು ಗೆಲ್ಲಬೇಕು ಅನ್ಕೋತಾ ಇದ್ದೀನಿ ಸರ್. ಕಳೆದ ಬಾರಿ ಒಂದು ಮಿರಾಕಲ್ ಆಯ್ತು ನೋಡಿದ್ರೆ ನೀವು, ವಿರಾಟ್ ಕೊಹ್ಲಿ ಅವರು 2 6 ಹೊಡೆದು T20ಯಲ್ಲಿ ಗೆಲ್ಲಿಸ್ಕೊಟ್ರು. ಹೌದು ಲಾಸ್ಟಲ್ಲಿ. ಈ ಸಾರಿನೂ ಅದೇ ಒಂದು ಮಿರಾಕಲ್ ಆಗ್ಬೋದು ಅಂತೀರಾ? ಅಲ್ಲಿವರೆಗೂ ತರ್ತಾರೆ ಅಂತ ನನಗೆ ನಂಬಿಕೆ ಇಲ್ಲ. ಮೊದಲೇ ಬ್ಯಾಟಿಂಗು ಬೌಲಿಂಗ್ ಇದೆ ನಮ್ಮದು, ಅಂದರೆ ಅಂತ ಹೇಳ್ಬಿಟ್ಟು ಅವ್ರನ್ನ ತక్కుವ ಅಂದರೆ ಸಡಿಲಾಗಿ ತಗೋಬಾರ್ದು. ಹೈ ಎಕ್ಸ್ಪೆಕ್ಟೇಷನ್ ಇದೆ, ಗೆಲ್ಬೋದು ಅನ್ಕೊತ ಇದ್ದೀನಿ ಸರ್ ನಾನು. ವಿರಾಟ್ ಕೊಹ್ಲಿ ಯಾವ ರೀತಿ ಆಡ್ಬೇಕಂತೀರಾ ನಿಮ್ಮ ಅಭಿಪ್ರಾಯ? ವಿರಾಟ್ ಕೊಹ್ಲಿ ಪಾಕಿಸ್ತಾನ ಅಂದರೆ ವಿರಾಟ್ ಕೊಹ್ಲಿ ಅಂದರೆ ಪಾಕಿಸ್ತಾನ ಸರ್. ಅದು ಇವಾಗಿಂದನೇ ಅಲ್ಲ, ಮುಂದಿನ ಪಾಕಿಸ್ತಾನ ಅಂದರೆ ವಿರಾಟ್ ಕೊಹ್ಲಿಗೆ ಎತ್ತಿದ ಕೈ, ಆಡ್ಬೋದು ಅಂತ ನನಗೊಂದು ನಂಬಿಕೆ ಇದೆ. ಹಾಗಾದರೆ ಈ ಬಾರಿ ರೋಹಿತ್ ಶರ್ಮಾ ಅವರು ಪಾಕಿಸ್ತಾನ ಜೊತೆಗೆ ಯಾವ ರೀತಿ ಆಡ್ಬೋದು ಅಂತೀರಾ? ರೋಹಿತ್ ಶರ್ಮಾ ಅವರು ಓಪನಿಂಗ್ ಸ್ಟಾರ್ಟ್ ಕೊಡಲೇಬೇಕು. ಓಪನಿಂಗ್ ಸ್ಟಾರ್ಟ್ ಕೊಟ್ರೇ ಸ್ವಲ್ಪ ಏನಾದರೂ ಆಡೋಕ್ಕೆ ಅಥವಾ ಏನಾದರೂ ಒಂದು ಟಾರ್ಗೆಟ್ ಸೆಟ್ ಮಾಡೋಕ್ಕೆ ಒಂದು ಅವಶ್ಯಕತೆ ಇದೆ. ಚೇಸಿಂಗ್ ಅಂದ್ರೂ ಅಷ್ಟೇ, ಓಪನಿಂಗ್ ಸ್ಟಾರ್ಟ್ ಬಂದ್ರೇ ಯಾವುದಾದ್ರೂ ಮ್ಯಾಚು ಗೆಲ್ಲೋಕ್ಕೆ ಸಾಧ್ಯ. ರೋಹಿತ್ ಶರ್ಮಾ ಆಡ್ಬೋದು ಸರ್, ಆಡ್ತಾನೆ. ಏನು ಸರ್, ಈಗ ಅಮೇರಿಕಾ ಜೊತೆ ಪಾಕಿಸ್ತಾನದವ್ರು ಸೋತರು, ಅಮೇರಿಕಾ ಟಫ್ ಫೈಟ್ ಆಗ್ಬೋದು ಅಂತೀರಪ್ಪ ಇಂಡಿಯಾಗೆ? ಅಮೇರಿಕಾನಾ? ಅದು ಈಸಿಯಾಗಿ ಗೆಲ್ಲೋ ಮ್ಯಾಚ್ ಸರ್. ಆ್ಯಕ್ಚುಲಿ ನಮ್ಮದು ಏನಾಗಿದೆ ಅವನು ಸ್ವಲ್ಪ ಪ್ಲೇಯರ್ಸ್ ಸರಿಯಾಗಿ ಆಡಲಿಲ್ಲ. ಪಾಕಿಸ್ತಾನ ಮೇಲೆ ನನಗೆ ಸ್ವಲ್ಪ ನಂಬಿಕೆ ಇದೆ, 90% ನಂಬಿಕೆ ಇದೆ, ಗೆಲ್ತಾರೆ ಅನ್ನೋ ಒಂದು ವಿಲಿಟಿ ಅವರಿಗೆ. ನೋಡ್ಬೇಕು ಸರ್ ನಾಳೆ ಏನಾಗುತ್ತೆ ಅಂತ. ನಾಳೆ ಇಂಡಿಯಾ ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚ್ ನೋಡೋಕ್ಕೆ ಎಷ್ಟು ಕಾತುರದಿಂದ ಕಾಯ್ತಾ ಇದ್ದೀರಿ? ತುಂಬ ಕಾಯ್ತಾ ಇದ್ದೀನಿ. ಅದು ಇಂಡಿಯಾ ಪಾಕಿಸ್ತಾನ ವಾರ್ ಬೇರೆ ಇರುತ್ತಲ್ವ, ಆಬ್ವಿಯಸ್ಲಿ ನೋಡ್ತೀವಿ. ನಂಗೆ ಪರ್ಸ್ನಲಿ ಹಾರ್ದಿಕ್ ಪಾಂಡ್ಯ ಇಷ್ಟ, ಅವ್ನು ಚೆನ್ನಾಗಿ ಆಡಿದ್ರೆ ಸಾಕು. ಹಾರ್ದಿಕ್ ಪಾಂಡ್ಯ, ವಿರಾಟ್ ಕೊಹ್ಲಿ. ಕಿಂಗ್ ಕೊಹ್ಲಿ ಅವರು ಚೆನ್ನಾಗಿ ಆಡ್ತಾರಲ್ಲ? ಕೊಹ್ಲಿ ಅವ್ರು ಚೆನ್ನಾಗಿ ಆಡ್ತಾರೆ, ಬಟ್ ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ಆಡಿದ್ರೆ ಟೀಮಿಗೆ ತುಂಬ ಸಪೋರ್ಟ್ ಬರುತ್ತೆ. ಅವನೊಂದು 2 ವಿಕೆಟ್ ತೊಗೊಂಡು 50 ರನ್ಸ್ ಹೊಡೆದ್ರೆ ಸಾಕಲ್ವಾ? ಬಟ್ ಅವ್ರದ್ದು ಡಿವೋರ್ಸ್ ಆಗಿ ಈಗಾಗಲೇ ಪಾಪ ತುಂಬ ಸ್ಯಾಡಲ್ಲಿದ್ದಾರೆ, ಆಡ್ತಾರಂತೀರ? ಇಲ್ಲ, ಡಿವೋರ್ಸ್ ಆಗದೇನು ಬಿಟ್ರೆ ಅವ್ನ ಆಟ ಅವ್ನು ಆಡ್ತಾನೆ.
ಗ್ಯಾರಂಟಿ ಅಂತ ಗ್ಯಾರಂಟಿ ಆಡ್ತಾನೆ. ಅದೆಷ್ಟಾಗಿ ನಂಬಿಕೆ ಹಾರ್ದಿಕ್ ಪಾಂಡ್ಯ ಮೇಲೆ? ನಮ್ಗೆ ಎಲ್ಲರೂ ಟ್ರೋಲ್ ಮಾಡಿದ್ರು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ವಲ್ಲ, ಇವಾಗಲೂ ನಂಬಿಕೆ. ಅವ್ನು ಆಡಿಲ್ಲ ಅಂದ್ರೂ ಸಪೋರ್ಟ್ ಮಾಡ್ತೀವಿ, ಆಡಿದ್ರು ಸಪೋರ್ಟ್ ಮಾಡ್ತೀವಿ. ಕಳೆದ ಬಾರಿ ಒಂದು ಮಿರಾಕಲ್ ಆಯ್ತು ನೋಡಿದ್ರ, ಪಾಕಿಸ್ತಾನ T20 ಇದೇ ವರ್ಲ್ಡ್ ಕಪ್ಪಲ್ಲಿ 2 6 ಹೊಡೆದು ವಿರಾಟ್ ಕೊಹ್ಲಿ ಅವ್ರು ಗೆಲ್ಲಿಸ್ಕೊಟ್ರು. ಬಟ್ ಅದೇ ರೀತಿ ಸಿಚುವೇಶನ್ ಬರುತ್ತಂತೀರಾ ನಾಳೆ ಮ್ಯಾಚಲ್ಲಿ? ಬರಲ್ಲ ಅನ್ಸುತ್ತೆ ಈ ಸಲ. ಇವಾಗೆಲ್ಲ ಆಲ್ರೌಂಡರ್ಸ್ ಅವರೇ, ಚೆನ್ನಾಗಿ ಆಡ್ತಾರೆ, ಬೌಲಿಂಗ್ ಬ್ಯಾಟಿಂಗ್ ಚೆನ್ನಾಗಿದೆ. ಅಷ್ಟೊಂದೆಲ್ಲ ಟಫಿಗೆ ತಗೊಂಡೋಗಲ್ಲ, ಆರಾಮಾಗಿ ಗೆಲ್ತಾರೆ ಅನ್ಸುತ್ತೆ. ಎಷ್ಟು ಹೋಪ್ ಇದೆ ನಿಮಗೆ ಇಂಡಿಯಾದವ್ರು ಗೆಲ್ತಾರೆ ಅಂತ? 100% ಹೋಪ್ ಇದೆ. ಪಾಕಿಸ್ತಾನದವ್ರು ಟಫ್ ಫೈಟ್ ಆಗ್ಬೋದು ಅಂತೀರಾ? ಆಗ್ಬೋದು, ಬಟ್ ಇಂಡಿಯಾದವ್ರು ಇನ್ನೂ ಚೆನ್ನಾಗಿ ಆಡ್ತಾರಲ್ಲ, ಆಡ್ತಾರೆ ಬಿಡಿ, ಹೆಂಗಿದ್ರು ಇನ್ನು ಕ್ರಿಕೆಟ್ ಲೋಕದಲ್ಲಿ ಅಂಬೆಗಾಲಿಡುವಂಥ ಅಮೆರಿಕ ಟೀಮು ಪಾಕಿಸ್ತಾನ ಸೋಲಿಸಿದೆ. ಹಂಗಿದ್ಮೇಲೆ ಪಾಕಿಸ್ತಾನ ಅದು ಹೆಂಗೆ ಟಫ್ ಫೈಟ್ ಆಗ್ತಿದೆ ಅಂತೀರಾ? ಪಾಕಿಸ್ತಾನವ್ರು ವೀಕೇ ಇದ್ದಾರೆ, ಬಟ್ ಇಂಡಿಯಾ ಅಂತ ಬಂದಾಗ ಪಾಕಿಸ್ತಾನವ್ರು ವೀಕ್ ಇದ್ರು ನಮಗೆ ಟಫ್ ಅಂತಾನೆ ಅನಿಸ್ತಾರೆ.